ಇನ್ನು ಬೆಂಗಳೂರಿನಲ್ಲಿ ಹಿಟ್ ಆ್ಯಂಡ್ ರನ್ ಕೇಸ್ನಲ್ಲಿ ಈಗ ಓರ್ವ ಪಾಪ ಫುಡ್ ಡೆಲಿವರಿ ಬಾಯ್ ಸಾವನ್ನಪ್ಪಿದ್ದಾನೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ವೆರಿ ಸ್ಯಾಡ್. ಪಾಪ ಹೊಟ್ಟೆಪಾಡಿಗೆ ದುಡಿತಾ ಇರ್ತಾರೆ, ಸಾವನ್ನಪ್ಪಿಟ್ಟಿದ್ದಾನೆ. ನೇಪಾಳ ಮೂಲದ ಸುರೇಂದರ್ ಸಾವನ್ನಪ್ಪಿರೋದು. ನೇಪಾಳ ಮೂಲದ ಸುರೇಂದರ್ ಸಾವನ್ನಪ್ಪಿರುವಂಥದ್ದು KR ಪುರಂನ ಭಟ್ರಹಳ್ಳಿ ಸಿಗ್ನಲ್ ಬಳಿ ಆಗಿರುವಂತಹ ಘಟನೆ ಇದು. ಸ್ವಿಗ್ಗಿಯಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು ಈ ಸುರೇಂದರ್. ಬೈಕ್ ಡಿಕ್ಕಿಯಾಗಿ ಎಸ್ಕೇಪ್ ಆಗಿದ್ದಾನೆ ಕಾರ್ನವನು. ಬೆಂಗಳೂರಿನಲ್ಲಿ ಹಿಟ್ ಆ್ಯಂಡ್ ರನ್ ಕೇಸ್ ಇದರಲ್ಲಿ ಪಾಪ ಫುಡ್ ಡೆಲಿವರಿ ಬಾಯ್ ಸಾವನ್ನೇ ಅಪ್ಪಿಟ್ಟಿದ್ದಾನಂತೆ. ಯಾವ ರೀತಿಯಲ್ಲಿ ಹೊಡೆದೋಗಿದ್ದಾನೆ ಅವನು ಪಾಪ ಪಾಪ. ನೇಪಾಳದಲ್ಲಿದ್ದರು, ಇಲ್ಲಿ ನೋಡಿದ್ರೆ ದುಡ್ಕೊಂಡು ಪಾಪ ಊರಿಗೆ ದುಡ್ಡು ಕಳಿಸ್ತಾ ಇರ್ತಾರೆ. ನೋಡಿ ಪಾಪ ಗಾಡಿ ದೃಶ್ಯಾವಳಿಗಳು ನೋಡಿ ಹೆಂಗಾಗೋಗಿದೆ. ಕಾರು, ಆ ಬೈಕು, ಕಾರು ಅವ್ನು ಎಲ್ಲೋದ, ಅವನು ಏನು ಅವ್ನು ಹಿಡಿಯೋಕ್ಕಾಗ್ಲಿಲ್ವಾ? ಈ ರೀತಿಯಲ್ಲಿ ಗುದ್ದು ಹೋಗ್ತಾನೆ ಅಂದರೆ ಅವನ ಕಾರಿಗೂ ಡ್ಯಾಮೇಜ್ ಆಗಿರ್ಬೇಕಲ್ವಾ? ಯಾವ ದೃಶ್ಯಾವಳಿಗಳು ಲಭ್ಯವಾಗಿಲ್ವಾ? ಯಾವ ಕಾರ್ ಅಂತನೂ ಈಗ ನೋಟ್ ಆಗಿಲ್ವಾ? ಹಿಡಿತಾರೆ ಪೊಲೀಸರು, ಎಲ್ಲ ಒಂದು ಕಡೆಗೆ ಸಿಗ್ತಾನೆ ಅವನು. ಬಟ್ ಆ ಕುಟುಂಬದವ್ರ ಕತೆ ಏನು ಅಂತ ನನಗೆ. ಡೆಲಿವರಿ ಬಾಯ್ ಕಷ್ಟಪಡ್ತಿರ್ತಾರೆ. ಎಷ್ಟು ಜನ ಇದ್ದಾರೆ ಗೊತ್ತಾ ಬೆಂಗಳೂರಲ್ಲಿ ಡೆಲಿವರಿ ಬಾಯ್ಗಳು. ಫುಲ್ ಟೈಮಲ್ಲಿ ಮಾಡೋರು ಇದ್ದಾರೆ, ಪಾರ್ಟ್ ಟೈಮಲ್ಲಿ ಮಾಡೋರು ಇದ್ದಾರೆ. ಒಂದು 10,000 ರೂಪಾಯಿ 15,000 ರೂಪಾಯಿ ಬರುತ್ತೆ ಅಂತ ಹೇಳಿ ದುಡಿತಾರೆ, ಕಷ್ಟಪಟ್ಕೊಂಡು ದುಡಿತಾರೆ. ಬಟ್ ಆದರೂ ಅವರು ಹಂಗೆ ಓಡಿಸ್ತಾರೆ ಬಿಡಿ. ಅಲ್ಲಿ ಇಲ್ಲಿ ಸಂಧಿಯಲ್ಲಿ ಬೇಗ ಟೈಮಲ್ಲಿ ಹೋಗಿ ರೀಚ್ ಆಗಬೇಕು ಅಂದಾಗ ಸಂಧಿಯಲ್ಲಿ ನುಗ್ತಾ ಇರ್ತಾರೆ, ಓವರ್ ಸ್ಪೀಡಲ್ಲಿ ಹೋಗ್ತಾ ಇರ್ತಾರೆ. ಕಾರಣ ಅವ್ರು ಟೈಮನ್ನು ಕವರ್ ಮಾಡಬೇಕು. ಅದು ಒಂದು ಕಾರಣ ಆಗ್ಬಿಡುತ್ತೆ ಒಂದೊಂದ್ಸಲ ಅಪಘಾತಕ್ಕೆ. ಬಟ್ ಇಲ್ಲಿ ಏನಾಗಿದೆ ಅಂತ ನೋ ಐಡಿಯಾ. ಸದ್ಯಕ್ಕಂತೂ ಅವನ ಪಾಪ ಡೆತ್ ಆಗಿಬಿಟ್ಟಿದೆ.